ಓಕೆ, ಇವತ್ತು ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂತ ಕೇಳಿದ್ರೆ ನಿಮ್ಮ ಹತ್ರ ನಾನೊಂದು ಮರ್ಡರ್ ಕೇಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಜವಾಗ್ಲೂ ನಡೆದಿರೋ ಒಂದು ಕೇಸ್ ಇದು 2008ಅಲ್ಲಿ. ಅಟ್ ದ ಎಂಡ್ ಆಫ್ ದ ವಿಡಿಯೋ ಈ ಕೇಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಹತ್ರ ಪೊಲೀಸ್ ವರ್ಷನಲ್ಲಿ ಮತ್ತು CBI ವರ್ಷನಲ್ಲಿ ಆ ಕ್ರೈಮ್ ಸೀನಲ್ಲಿ ಏನೇನು ನಡೆದಿರುತ್ತೆ ಅಂತ ಅವ್ರ ವರ್ಷನಲ್ಲಿ ಯಾವ ಥರ ಹೇಳ್ತಾರೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತು ಕ್ರೈಮ್ ಸೀನಲ್ಲಿ ಏನೇನೆಲ್ಲ ಎವಿಡೆನ್ಸ್ ಇತ್ತು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಟ್ ದ ಎಂಡ್ ಆಫ್ ದ ವಿಡಿಯೋ ಈ ಕೇಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ. ಇನ್ಮೇಲೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹಾಯ್ ಎವ್ರಿವನ್, ನಾನು ಸೂರ್ಯ. ಸ್ಟಾರ್ಟಿಂಗಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕೇಸ್ ಏನು ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಬಿಡ್ತೀನಿ. ಒಂದು ಅಪ್ಪ ಅಮ್ಮ ಅವ್ರಿಗೊಂದು ಡಾಟರು, 13 ವಯಸ್ಸು ಒಂದು ಡಾಟರ್ ಅರುಷಿ ತಲ್ವಾರ್ ಅಂತ, ಮತ್ತು ಅವ್ರ ಮನೇಲೇ ಸ್ಟೇ ಮಾಡಿ ವರ್ಕ್ ಮಾಡೋ ಒಂದು ಸರ್ವೆಂಟ್. ಈ ಥರ 4 ಜನ ಒಂದು ಮನೇಲಿ ಇರ್ತಾರೆ. ಒಂದು ದಿವಸ ಮಾರ್ನಿಂಗ್ ಆಗುತ್ತೆ, ನೈಟ್ ನಿದ್ದೆ ಮಾಡ್ತಾರೆ ಆರಾಮಾಗಿ, ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಏನೂ ಇರಲ್ಲ, ಆರಾಮಾಗಿ ನಾರ್ಮಲಾಗಿ ಡೈಲಿ ಹೆಂಗೆ ನಿದ್ದೆ ಮಾಡ್ತಾರೆ ಹಂಗೆ ನಿದ್ದೆ ಮಾಡ್ತಾರೆ. ಮಾರ್ನಿಂಗ್ ಎದ್ದು ಅವ್ರ ಮನೆ ಮೈನ್ ಡೋರ್ನ ಅವ್ರ ಅಮ್ಮ ಓಪನ್ ಮಾಡೋಕ್ಕೆ ಟ್ರೈ ಮಾಡುವಾಗ ಅವ್ರ ಮನೆ ಮೈನ್ ಡೋರ್ ಔಟ್ಸೈಡಿಂದ ಲಾಕ್ ಆಗಿರುತ್ತೆ. ಆ್ಯಂಡ್ ದೆನ್ ಇನ್ನೊಂದು ರಿಯಲೈಸ್ ಆಗೋದು ಏನಂದರೆ ಅವ್ರ ಮನೇಲಿ ವರ್ಕ್ ಮಾಡೋ ಸರ್ವೆಂಟ್ ಅಂತ ಹೇಳಿದ್ಮೇಲೆ ಅವರು ಅವ್ರ ಮನೆಯಲ್ಲಿ ಇರೋದಿಲ್ಲ. ಇಮಿಡಿಯೇಟಾಗಿ ಅವ್ರ ಅಪ್ಪ ಅಮ್ಮ ಇಬ್ಬರು ಹೋಗಿ ಅವರು ಅರುಷಿ ತಲ್ವಾರ್ ಅವ್ರ ಡಾಟರ್ ರೂಮ್ಗೆ ಹೋಗಿ ನೋಡ್ತಾರೆ. ಹೋಗಿ ನೋಡುವಾಗ ಅವ್ರ ಡಾಟರ್ನ ಯಾರೋ ಕೊಲೆ ಮಾಡಿರ್ತಾರೆ. ಸೊ ಆ ಹುಡುಗಿ ಸತ್ತೋಗಿರ್ತಾರೆ. ಇದು ಆ್ಯಕ್ಚುಲ್ ಕೇಸ್. ಇವಾಗ ನಿಮ್ಗೆ ಅನಿಸ್ಬೋದು ಆ ಒಂದು ಸರ್ವೆಂಟ್ ಅವ್ರನ್ನ ಮರ್ಡರ್ ಮಾಡಿ ಮನೆ ಮೈಂಡನ್ನ ಲಾಕ್ ಮಾಡಿ ತಪ್ಸ್ಕೊಂಡು ಹೋಗಿರ್ಬೋದು ಅಂತ ಅನ್ಸುತ್ತೆ. ಬಟ್ ಆ್ಯಕ್ಚುಲ್ ಕೇಸ್ ಏನು ಅಂತ ಹೇಳಿದ್ರೆ 2 ದಿವಸ ಆದಮೇಲೆ ಪೊಲೀಸಿಗೆ ಗೊತ್ತಾಗೋದು ಅಂದರೆ ಆ ಸರ್ವೆಂಟ್ ಡೆಡ್ ಬಾಡಿ ಕೂಡ ಅವ್ರ ಮನೆ ಅಂದರೆ ಟೆರಸ್ ಮೇಲೆ ಅವ್ರ ಡೆಡ್ ಬಾಡಿ ಸಿಗುತ್ತೆ. ಆ ಸರ್ವೆಂಟ್ ಡೆಡ್ ಬಾಡಿ 2 ದಿವಸ ಆದಮೇಲೆ. ಇದು ಆ್ಯಕ್ಚುಲ್ ಕೇಸು. ಈ ಕೇಸ್ ಬಗ್ಗೆ ನಿಮ್ಮ ಹತ್ರ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ದೆನ್ ಪೊಲೀಸ್ ವರ್ಷನಲ್ಲಿ CBI ವರ್ಷನಲ್ಲಿ ಯಾವ ಥರ ಹೇಳ್ತಾರೆ, ಅಲ್ಲಿ ಕ್ರೈಮ್ ಸೀನಲ್ಲಿ ಏನೇನು ಎವಿಡೆನ್ಸ್ ಸಿಗ್ತು ಅನ್ನೋದು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕೇಸ್ನ ಆದರೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಟಾಪಿಕ್ ಹೊಡೆ ಹೋಗೋಣ. ಈಗ ಫಸ್ಟ್ ಅವ್ರ ಮನೆ ಯಾವ ಥರ ಅಂತ ಹೇಳ್ಬಿಡ್ತೀನಿ. ಅದೊಂದು ಅಪಾರ್ಟ್ಮೆಂಟು. ಅವ್ರ ಮನೆಗೆ ಟೋಟಲಿ 2 ಎಂಟ್ರೆನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಒಂದು ಮೈನ್ ಡೋರು, ಇನ್ನೊಂದು ಟೆರೆಸ್ಸಿಂದ. ಬಟ್ ಟೆರೆಸ್ ಡೋರ್ಗೆ ಕಳೆದೋಗಿದೆ ಅಂತ ಅವ್ರ ಪೇರೆಂಟ್ಸ್ ಹೇಳಿದ್ದಾರೆ. ಎರಡನೇ ವಿಷಯ, ಅವ್ರ ಮನೆಯಲ್ಲಿ ಟೋಟಲಾಗಿ 3 ಬೆಡ್ರೂಮ್ಸ್ ಇರುತ್ತೆ. ಒಂದು ಅರುಷಿ ತಲ್ವಾರ್ ಇರೋದಕ್ಕೆ, ಇನ್ನೊಂದು ಅವ್ರ ಅಪ್ಪ ಅಮ್ಮ ಇರೋದಕ್ಕೆ, ಇನ್ನೊಂದು ಅವ್ರ ಮನೇಲಿ ವರ್ಕ್ ಮಾಡೋ ಸರ್ವೆಂಟ್ ಇರೋದಕ್ಕೆ. ಟೋಟಲಾಗಿ 3 ಬೆಡ್ರೂಮ್ಸ್ ಇರುತ್ತೆ. ಅವ್ರ ಅಪ್ಪ ಅಮ್ಮ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಬ್ಬರು ಡೆಂಟಿಸ್ಟು. ತುಂಬ ದೊಡ್ಡ ಹಾಸ್ಪಿಟಲಿ ವರ್ಕ್ ಮಾಡ್ತಿರ್ತಾರೆ. ತುಂಬ ರಿಚ್ ಪೀಪಲ್ಸ್. ಅವ್ರು ಇರೋ ಏರಿಯಾ ಕೂಡ ಈ ರಿಚ್ ಪೀಪಲ್ಸ್ ಇರೋದಕ್ಕೆ ಏರಿಯಾ ಅಂತ ಒಂದು ಇರುತ್ತಲ್ವ, ಆ ಥರ ಒಂದು ಏರಿಯಾದಲ್ಲಿ ಇರ್ತಾರೆ. ತುಂಬ ಅವರಿಬ್ಬರು ಕೂಡ ಡಾಕ್ಟರ್ಸು, ಡೆಂಟಿಸ್ಟು, ರಿಚ್ ಪೀಪಲ್ಸ್. ಮತ್ತು ಅರುಷಿ ತಲ್ವಾರ್ಗೆ 13 ವಯಸ್ಸು. ಮತ್ತು ಅವ್ರ ಮನೇಲಿ ವರ್ಕ್ ಮಾಡೋ ಸರ್ವೆಂಟ್ ಹೆಸರು ಬಂದು ಹೇಮರಾಜ್ ಅಂತ. ಅವ್ರಿಗೆ 40+ ಏಜ್ ಆಗಿದೆ. ಇದು ಅವ್ರ ಮನೇಲಿರೋ ಎಷ್ಟು ಜನ ಇರ್ತಾರೋ ಅವ್ರ ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್. ಸೊ ಏನಾಗಿದೆ ಅಂದರೆ ಅರುಷಿ ತಲ್ವಾರ್ಗೆ ಇನ್ನೊಂದು 10 ದಿವಸದಲ್ಲಿ ಬರ್ಡೇ ಬರುತ್ತೆ. ಬರ್ಡೇ ಬರೋದಕ್ಕಿಂತ ಮುಂಚೆನೇ ಅವ್ರ ಅಪ್ಪ ಅಮ್ಮ ಇಂಟರ್ನೆಟ್ಟಲ್ಲಿ ಒಂದು ಗಿಫ್ಟ್ನ ಪರ್ಚೇಸ್ ಮಾಡಿ ಮನೇಲಿ ಇಟ್ಟಿರ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ. ಸಡನ್ನಾಗಿ ಅವ್ರ ಅಪ್ಪ ಅಮ್ಮಗೆ ಏನು ಅನ್ಕೊತಾರೆ ಅಂದರೆ ಯಾವಾಗ ಕೊಟ್ಟರು ಖುಷಿ ಆಗ್ತಾಳೆ ಅಲ್ವಾ, ಅದನ್ನು ಇವತ್ತೇ ಕೊಟ್ಬಿಡೋಣ ಅಂತ ಹೇಳಿ ಸೆಪ್ಟೆಂಬರ್ 2008 ಇನ್ಸಿಡೆಂಟ್ ನಡೆಯೋದು. ಸೆಪ್ಟೆಂಬರ್ 2008 ಈ ಗಿಫ್ಟ್ನ ಅವ್ರಿಗೆ ಅವತ್ತೇ ಕೊಟ್ಬಿಡ್ತಾರೆ. ಅವ್ರ ಬರ್ಡೇ ಬರೋದಕ್ಕೆ ಇನ್ನೂ 10 ದಿವಸ ಇರೋದು. ಮುಂದೆ 10 ದಿವಸ ಹಿಂದೆನೇ ಈ ಗಿಫ್ಟ್ನ ಕೊಟ್ಬಿಡ್ತಾರೆ. ಸೊ ಆಬ್ವಿಯಸ್ಲಿ ಗಿಫ್ಟ್ ನೋಡಿದ ತಕ್ಷಣ 13 ವಯಸ್ಸು ಹುಡುಗಿ ಖುಷಿ ಆಗ್ತಾರೆ. ಖುಷಿ ಆದಮೇಲೆ ಅಪ್ಪ ಅಮ್ಮ ಮಗಳು ಎಲ್ಲ ಮಾತಾಡ್ಕೊತಾರೆ. ಅದಾದಮೇಲೆ ಅರುಷಿ ತಲ್ವಾರ್ ರೂಮಿಂದ ಅವ್ರ ಅಪ್ಪ ಅಮ್ಮ ಹೊರಗಡೆ ಬಂದು ಅವ್ರ ರೂಮ್ಗೆ ಹೋಗ್ತಾರೆ. ಹೋಗೋವಾಗ ಅಂದರೆ ಆ ಟೈಮಲ್ಲಿ ಅರುಷಿ ತಲ್ವಾರ್ 3 ಮಿಸ್ಟೇಕ್ಸ್ ಆಫ್ ಮೈ ಲೈಫ್ ಅನ್ನೋ ಒಂದು ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನೂ ಪ್ರಾಬ್ಲಮ್ ಇರೋಲ್ಲ. ಇವ್ರ ಪಾಟಿಗೆ ರೂಮಿಗೆ ಬರ್ತಾರೆ. ಸೊ ಇವ್ರ ಪೇರೆಂಟ್ಸ್ ರೂಮಿಗೆ ಬಂದು ಸ್ವಲ್ಪ ಹೊತ್ತಾದಮೇಲೆ ಅವ್ರ ಅಪ್ಪಗೆ ಇಂಟರ್ನೆಟ್ ಯೂಸ್ ಮಾಡೋ ರಿಕ್ವೈರ್ಮೆಂಟ್ ಇರುತ್ತೆ. ಬಿಸ್ನೆಸ್ ರಿಲೇಟೆಡ್ಗೆ ಏನೋ ಮೇಲ್ ಕಳಿಸ್ಬೇಕು ಅಂತ ಹೇಳಿ ಇಂಟರ್ನೆಟ್ ಬೇಕಾಗಿರುತ್ತೆ. ಅದಕ್ಕೆ ಅವ್ರ ವೈಫ್ ಹತ್ರ ಹೇಳ್ತಾರೆ ವೈಫೈ ರೂಟನ್ನು ಆನ್ ಮಾಡ್ಬಿಟ್ಟು ಬಾ ಅಂತ ಅರುಷಿ ತಲ್ವಾರ್ ಅವ್ರ ಅಮ್ಮಗೆ ಅವ್ರ ಅಪ್ಪ ಹೇಳ್ತಾರೆ. ಅದಕ್ಕೋಸ್ಕರ ಅರುಷಿ ತಲ್ವಾರ್ ಅವ್ರ ಅಮ್ಮ ಅರುಷಿ ರೂಮ್ಗೆ ಹೋಗ್ತಾರೆ. ಯಾಕೆ ಅಂದರೆ ವೈಫೈ ರೂಟರ್ ಅವರ ಆ ರೂಮಲ್ಲಿರುತ್ತೆ, ಅರುಷಿ ರೂಮಲ್ಲಿರುತ್ತೆ. ಹೋಗಿ ಆನ್ ಮಾಡ್ತಾರೆ. ಆನ್ ಮಾಡ್ಬಿಟ್ಟು ಮತ್ತೆ ಹೊರಗಡೆ ಬರುವಾಗ ಕೂಡ ಆ ಹುಡುಗಿ ಇನ್ನೂ ಆ ಬುಕ್ನ ಓದ್ತಾ ಇರುತ್ತೆ. ಅಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಸೊ ಅದಾದಮೇಲೆ ಇಂಟರ್ನೆಟ್ ಎಲ್ಲ ಯೂಸ್ ಮಾಡಿ ಮತ್ತೆ ಅದನ್ನು ಆಫ್ ಮಾಡಬೇಕಲ್ಲ ವೈಫೈ ರೂಟರ್. ಅದಕ್ಕೋಸ್ಕರ ಮತ್ತೆ 12:30 ಆ ಥರ ಟೈಮಲ್ಲಿ ಬರ್ತಾರೆ. ಮತ್ತು ಅರುಷಿ ತಲ್ವಾರ್ ಅವ್ರ ಅಮ್ಮ ಅವ್ರ ರೂಮಿಗೆ ಬರ್ತಾರೆ. ವೈಫೈ ರೂಟನ್ನು ಆಫ್ ಮಾಡಿ ಮತ್ತೆ ಅವ್ರ ರೂಮ್ಗೆ ಹೋಗೋವಾಗ ಕೂಡ ಅರುಷಿ ತಲ್ವಾರ್ ಇನ್ನೂ ಆ ಬುಕ್ನ ಓದ್ತಾ ಇರ್ತಾರೆ. ಆವಾಗಲೂ ಏನು ಪ್ರಾಬ್ಲಮ್ ಇರಲ್ಲ. ಅಂದರೆ ಇವಾಗ ನಾರ್ಮಲಾಗಿ ವೈಫೈ ರೂಟರ್ ಯಾವ ಥರ ಆನ್ ಮಾಡಿ ಆಫ್ ಮಾಡ್ತಾರೋ ಆ ಥರ ಆಫ್ ಮಾಡಿ ಆನ್ ಮಾಡ್ತಾರೆ ಅಷ್ಟೇ. ಸೊ ಅವ್ರಿಗೇನು ಪ್ರಾಬ್ಲಮ್ ಅಂತ ಅನಿಸಿರಲ್ಲ ಅವ್ರ ಪೇರೆಂಟ್ಸ್ಗೆ. ಸೊ ಅವತ್ತು ಡೇ ಆಗುತ್ತೆ, ನೈಟ್ ಆಗುತ್ತೆ, ನಿದ್ದೆ ಮಾಡ್ತಾರೆ, ಮಾರ್ನಿಂಗ್ ಎದ್ದೊಡ್ತಾರೆ. ಅರುಷಿ ತಲ್ವಾರ್ ಅವ್ರ ಅಪ್ಪ ಅಮ್ಮ ಹೆಂಗೆ ಅಂತ ಹೇಳಿದ್ರೆ ತುಂಬಾ ಲೇಟಾಗಿ ಎದ್ದೊಡ್ತಾರೆ ಅಂತೆ. ಡೈಲಿ ಲೇಟಾಗಿ ಎದ್ದೊಡ್ತಾರೆ ಅಂತೆ. ಅವ್ರಿಗೆ ಅದು ಅಭ್ಯಾಸ. ಅವ್ರ ಮನೆ ಮೈಂಡನ್ನು ಡೈಲಿ ಯಾರು ಓಪನ್ ಮಾಡೋದು ಅಂದರೆ ಅವ್ರ ಮನೇಲಿ ವರ್ಕ್ ಮಾಡೋ ಹೇಮರಾಜ್ ಅಂತ ಹೇಳಿದ್ನಲ್ಲ ಸರ್ವೆಂಟ್, ಅವರು ಮನೆ ಮೈಂಡನ್ನು ಡೈಲಿ ಓಪನ್ ಮಾಡೋದು. ಆ್ಯಂಡ್ ದೆನ್ ಅವ್ರ ಮನೇಲಿ ಇನ್ನೂ ಎಕ್ಸ್ಟ್ರಾ ಇಬ್ಬರು ಸರ್ವೆಂಟ್ ವರ್ಕ್ ಮಾಡ್ತಿರ್ತಾರೆ. ಬಟ್ ಅವರು ಸ್ಟೇ ಮಾಡೋದಿಲ್ಲ. ಟೈಮಿಗೆ ಬರ್ತಾರೆ, ಕೆಲಸ ಮುಗಿಸ್ಕೊಂಡು ಟೈಮ್ ಆದಮೇಲೆ ಮನೆಗೆ ಹೋಗ್ಬಿಡ್ತಾರೆ. ಈ ಥರ ಇನ್ನೂ ಇಬ್ಬರು ಸರ್ವೆಂಟ್ ಇರ್ತಾರೆ ಅವ್ರ ಮನೆಯಲ್ಲಿ. ಮಾರ್ನಿಂಗ್ ಆಗುತ್ತೆ, ಅವ್ರ ಮನೆಗೆ ಆ ಸರ್ವೆಂಟ್ ಬರ್ತಾರೆ, ಡೋರ್ ನಾಕ್ ಮಾಡ್ತಾರೆ, ಕಾಲಿಂಗ್ ಬೆಲ್ ಹೊಡಿತಾರೆ, ಡೋರ್ ಓಪನ್ ಮಾಡಲ್ಲ. ಸೌಂಡ್ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ ಅರುಷಿ ತಲ್ವಾರ್ ಅವ್ರ ಅಮ್ಮಗೆ ಎಚ್ಚರ ಆಗುತ್ತೆ. ಎದ್ದೋಗಿ ನೋಡ್ತಾರೆ. ಫಸ್ಟು ಹೇಮರಾಜ್ ಮನೇಲಿ ಇರೋದಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಮನೇಲಿ ಇರೋದಿಲ್ಲ ಅಂದರೆ ಅವ್ರ ಮನೆ ಇನ್ನೂ ಮೈಂಡನ್ನು ಓಪನ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಅವ್ರೇನು ಅನ್ಕೊಂತಾರೆ, ಇನ್ನೂ ಮಲಗಿರ್ತಾರೆ, ಇನ್ನೂ ಎದ್ದಿಲ್ಲ ಅಂತ ಅಂದ್ಕೊಂಡು ಇವರೇ ಹೋಗಿ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅರುಷಿ ತಲ್ವಾರ್ ಅವ್ರ ಅಮ್ಮ. ಓಪನ್ ಮಾಡೋಕ್ಕೆ ಟ್ರೈ ಮಾಡುವಾಗ ಅವ್ರಿಗೆ ಗೊತ್ತಾಗೋದು ಏನಂತ ಹೇಳಿದ್ರೆ ಮನೆ ಮೈನ್ ಡೋರ್ ಹೊರಗಡೆಯಿಂದ ಲಾಕ್ ಆಗಿರುತ್ತೆ. ಸೊ ಈ ಹೊರಗಡೆ ಔಟ್ಸೈಡ್ ಬಂದು ಇನ್ನೂ ಇಬ್ಬರು ಅಂದರೆ ಸರ್ವೆಂಟ್ಸ್ ಇದ್ದಾರೆ.
ಸೊ ಇವ್ರ ಅಮ್ಮ ಏನು ಅನ್ಕೊಂತಾರೆ ಅಂದರೆ ಹೇಮರಾಜು ಮನೇಲಿ ಇರೋದಿಲ್ಲ ಅಂತ ಗೊತ್ತಾಗುತ್ತೆ. ಅವ್ರು ಏನು ಅನ್ಕೊಂತಾರೆ, ಹೇಮರಾಜ್ ಹೊರಗಡೆ ಎಲ್ಲಾದರೂ ಹೋಗಿರ್ತಾರೆ, ಲೈಕ್ ಅಂಗಡಿಗೆಲ್ಲಾದರೂ ಹೋಗಿರ್ತಾರೆ, ಬೆಳಗ್ಗೆ ಅಲ್ವಾ ಹಾಲು ಇಸ್ಕೊಂಬರ್ಕೇನೋ ಹೋಗಿರ್ತಾರೆ ಅಂತ ಅಂದ್ಕೊಂಡು ಹೊರಗಡೆ ಇರೋ ಸರ್ವೆಂಟ್ಗೆ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಅವ್ರು ಬಂದುಬಿಡ್ತಾರೆ ಅಂತ ಹೇಳಿ ವೆಯ್ಟ್ ಮಾಡಿಸಿದ್ದಾರೆ. ತುಂಬ ಹೊತ್ತಾಗುತ್ತೆ ಬರೋದೇ ಇಲ್ಲ. ಸೊ ಈ ಟೈಮಲ್ಲಿ ಅವ್ರ ಅಪ್ಪ ಕೂಡ ಎದ್ದೋಳ್ತಾರೆ. ಅದೇ ಟೈಮಲ್ಲಿ ಹೊರಗಡೆ ಇರೋ ಸರ್ವೆಂಟ್ ಏನು ಕೇಳ್ತಾರೆ ಅಂದರೆ, ಅವ್ರು ಬರೋಕ್ಕೆ ಲೇಟ್ ಆಗುತ್ತೆ ಅನ್ಸುತ್ತೆ, ಇಷ್ಟೊತ್ತು ವೆಯ್ಟ್ ಮಾಡಿದ್ವಿ, ಇಲ್ಲಿ ಬಂದಿಲ್ಲ ಅವರು, ನಿಮ್ಮ ಹತ್ರ ಇನ್ನೊಂದು ಕೀ ಇದೆಯಲ್ವ ಅದನ್ನು ಕೊಡಿ, ನಾವೇ ಓಪನ್ ಮಾಡ್ಕೊಂಡು ಒಳಗೆ ಬರ್ತೀವಿ ಅಂತ ಹೇಳಿ ಅವ್ರ ಅಮ್ಮ ಹತ್ರ ಇನ್ನೊಂದು ಕೀ ಇಸ್ಕೊಂಡು ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬಂದವ್ರೆ. ಅವ್ರು ಬರೋ ಟೈಮಲ್ಲಿ ಅರುಷಿ ಅವ್ರ ಅಪ್ಪ ಬಂದು ಹಾಲಿಗೆ ಬಂದು ಟೇಬಲ್ ಮೇಲೆ ನೋಡಿದಾಗ ಒಂದು ವಿಸ್ಕಿ ಬಾಟಲ್, ವಿಸ್ಕಿ ಗ್ಲಾಸ್, ನೈಟ್ ಯಾರೋ ವಿಸ್ಕಿ ಕುಡಿದಿರೋ ಥರ ಒಂದು ಸೆಟಪ್ ಟೇಬಲ್ ಮೇಲೆ ಇರುತ್ತೆ. ಸೊ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಯಾವುದೋ ಅಂದರೆ ಅವ್ರ ಪೇರೆಂಟ್ಸ್ ಗೊತ್ತು. ಇವಾಗ ಅವ್ರ ಅರಿಷಿತ್ ಅವ್ರ ಅಪ್ಪನೂ ಕುಡಿದಿಲ್ಲ, ಅವ್ರ ಅಮ್ಮನೂ ಕುಡಿದಿಲ್ಲ, ಅರಿಷಿತ್ ಅವ್ರು ಆಬ್ವಿಯಸ್ಲಿ ಕುಡಿಯಲ್ಲ. ಆ್ಯಂಡ್ ದೆನ್ ವರ್ಕ್ ಮಾಡೋ ಸರ್ವೆಂಟ್ ಕೂಡ ಅಷ್ಟು ಧೈರ್ಯವಾಗಿ ಟೇಬಲ್ ಮೇಲೆ ಕೂತ್ಕೊಂಡು ಕುಡಿಯೋ ಥರ ಇರಲ್ಲ. ಅದಕ್ಕೋಸ್ಕರ ಇಮಿಡಿಯೇಟಾಗಿ ಹೆದರ್ಕೊಂತಾರೆ, ನೈಟ್ ಯಾರೋ ಮನೆಗೆ ಬಂದಿದ್ದಾರೆ ಅಂತ ಹೆದರ್ಕೊಂಡು ಇಮಿಡಿಯೇಟಾಗಿ ಅವ್ರ ಪೇರೆಂಟ್ಸು ಅರಿಷಿತ್ ಅಲ್ವಾರ್ ಅವ್ರ ರೂಮ್ಗೆ ಹೋಗಿ ನೋಡ್ತಾರೆ. ಹೋಗಿ ನೋಡುವಾಗ ಅವ್ರ ಮನೆಯಲ್ಲಿ ಅಂದರೆ ಅವ್ರ ರೂಮಲ್ಲಿ ಅರಿಷಿತ್ ಅಲ್ವಾರ್ನ ಯಾರೋ ಕೊಲೆ ಮಾಡಿರ್ತಾರೆ, ಆ ಹುಡುಗಿ ಸತ್ತೋಗಿರ್ತಾರೆ. ಸೊ ಇಮಿಡಿಯೇಟಾಗಿ ಅವ್ರ ಅಪ್ಪ ಅಮ್ಮ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಮತ್ತು ಆ ಮನೇಲಿ ಅಂದರೆ ಇಬ್ಬರು ಸರ್ವೆಂಟ್ ಇನ್ನೂ ಬಂದಿರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಅಕ್ಕಪಕ್ಕ ಇರೋರು ಅವ್ರ ಅಪ್ಪ ಅಮ್ಮ ರಿಲೇಟಿವ್ಸ್ ಪೊಲೀಸ್ಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಬರೋದಕ್ಕಿಂತ ಮುಂಚೆ, ಪೊಲೀಸ್ ಮತ್ತು ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿಂದ ಬರೋದಕ್ಕಿಂತ ಮುಂಚೆ ಈ ಮೀಡಿಯಾ ಪೀಪಲ್ಸ್ ಮತ್ತು ಅವ್ರ ರಿಲೇಟಿವ್ಸ್ ಮತ್ತು ಅವ್ರ ಆ ಮನೆ ಅಕ್ಕಪಕ್ಕ ಇರೋರೆಲ್ಲ ಮನೆ ಒಳಗಡೆ ಬಂದು ಈ ಫಿಂಗರ್ ಪ್ರಿಂಟ್ಸ್ ಮತ್ತು ಏನೇನು ಎವಿಡೆನ್ಸ್ ಎಲ್ಲ ಇರುತ್ತೋ ಅದನ್ನೆಲ್ಲ ಅವ್ರಿಗೆ ಗೊತ್ತಿಲ್ಲದೆ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ಸೊ ಇವಾಗ ಒಂದು ಫಿಂಗರ್ ಪ್ರಿಂಟ್ ಇದೆ, ಅದ್ರ ಮೇಲೆ 10 ಫಿಂಗರ್ ಪ್ರಿಂಟ್ ಇದ್ದರೆ ಮತ್ತು ಆ ಒಂದು ಫಸ್ಟ್ ಇಟ್ಟಿರೋ ಫಿಂಗರ್ ಪ್ರಿಂಟ್ನ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಈ ಥರ ಇರೋ ಎವಿಡೆನ್ಸ್ನ 90% ಎವಿಡೆನ್ಸ್ನ ಅವರು ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು 10% ಎವಿಡೆನ್ಸ್ ಮಾತ್ರ ಪೊಲೀಸ್ಗೆ ಸಿಗುತ್ತೆ. ಸೊ ಈ ಥರ ಇರೋ ಟೈಮಲ್ಲಿ 10% ಇರೋ ಒಂದು ಎವಿಡೆನ್ಸ್ ಇಟ್ಕೊಂಡು ಅವ್ರ ಅಪ್ಪ ಅಮ್ಮ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಒಂದು ಅಂದರೆ ಈ ಮರ್ಡರ್ನ ಇದೆಲ್ಲ ಮಾಡಿರೋದು ಯಾರು ಅಂತ ಕೇಳಿದ್ರು, ಅವ್ರ ಮನೇಲಿ ವರ್ಕ್ ಮಾಡೋ ಹೇಮರಾಜ್ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರ ಅಪ್ಪ ಅಮ್ಮ ಪೊಲೀಸ್ ಹತ್ರ. ಅವ್ರು ಬಂದು ನೇಪಾಳಿಂದ, ಅವ್ರಿಗೆ 40+ ಏಜು, ಅವ್ರು ನೇಪಾಳಿಂದ ಬಂದಿರ್ತಾರೆ. ಸೊ ಅದಕ್ಕೋಸ್ಕರ ಪೊಲೀಸ್ ಹತ್ರ ಅವ್ರ ಅಪ್ಪ ಏನು ಹೇಳ್ತಾರೆ ಅಂದರೆ, ನೀವು ನೇಪಾಲ್ಗೆ ಹೋಗಿ, ಅವ್ನು ಖಂಡಿತ ನೇಪಾಲ್ಗೆ ಅವ್ರ ನೇಟಿವ್ಗೆ ಹೋಗಿರ್ತಾರೆ, ನಿನಗೆ ಎಷ್ಟು ಬೇಕು ದುಡ್ಡು ಬೇಕಿರೋ ಕೊಡ್ತೀನಿ ನಾನು, ನೀವು ಹೋಗಿ ಅವನ್ನ ಕಂಡಿಡ್ಕೊಂಬನ್ನಿ ಪ್ಲೀಸ್ ಅಂದ್ಬಿಟ್ಟು ಅವ್ರ ಅಪ್ಪ ಬಂದ್ಬಿಟ್ಟು ಹೇಮರಾಜ್ ಮೇಲೆ, ಸೊ ಇವರೇ ಮಾಡಿರ್ತಾರೆ 100% ಅಂತ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪೊಲೀಸು ಹೇಮರಾಜನ ಹುಡ್ಕೋದ್ರಲ್ಲಿ ಫುಲ್ ಬ್ಯುಸಿ ಆಗ್ತಾರೆ, ಅದ್ರ ಬಗ್ಗೆ ತಿಳ್ಕೊತಾರೆ. ಅಂದರೆ ಹೇಮರಾಜ್ ಕಡೆ ಫುಲ್ ಫಾಲ್ಟ್ ಇದೆ ಅಂತ ಹೇಳಿ ಅವನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2 ದಿವಸ ಆಗುತ್ತೆ. 2 ದಿವಸ ಆದ್ರೂ ಹೇಮರಾಜ್ ಸಿಗೋದಿಲ್ಲ. 2 ದಿವಸ ಆದಮೇಲೆ ಪೊಲೀಸ್ಗೆ ರಿಯಲೈಸ್ ಆಗೋದೇನಂತ ಹೇಳಿದ್ರೆ, ಆ ಒಂದು ಮನೆ ಮೈನ್ ಡೋರ್ ಇರುತ್ತಲ್ಲ, ಸೊ ಅವರು ಈ ಅರಿಷಿತ್ ಅಲ್ವಾರ್ ಅವ್ರ ಮನೆ ಮೈನ್ ಡೋರು ಮತ್ತು ಟೆರಸಲ್ಲಿರೋ ಒಂದು ಡೋರು, ಆ ಡೋರ್ ಬಂದು ಲಾಕ್ ಆಗಿರುತ್ತೆ. ಆ ಲಾಕ್ ಆಗಿರೋ ಡೋರ್ ಕೀ ಕೇಳಿದಾಗ ಅವ್ರ ಅಪ್ಪ ಅಮ್ಮ ಅವ್ರ ಕೀ ಕಳೆದೋಗಿ ತುಂಬ ದಿವಸ ಆಯಿತು, ಅದನ್ನು ಓಪನ್ ಮಾಡೋದಿಲ್ಲ ನಾವು ಅಂತ ಹೇಳ್ಬಿಟ್ಟಿರ್ತಾರೆ. ಸೊ ಪೊಲೀಸ್ ಏನೋ ಮಾಡಿ ಅದನ್ನು ಓಪನ್ ಮಾಡಿ ಟೆರಸ್ಗೆ ಹೋಗಿ ಒಂದ್ಸಲಿ ನೋಡಿದಾಗ ಟೆರಸಲ್ಲಿ ಆ ಹೇಮರಾಜ್ ಡೆಡ್ ಬಾಡಿ ಸಿಗುತ್ತೆ. ಸೊ ಪೊಲೀಸ್ಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಯಾರು ಈ ಮರ್ಡರ್ನ ಮಾಡಿರ್ತಾರೆ ಅಂತ ಹೇಳಿ ಇಷ್ಟು ದಿವಸ ಹುಡುಕ್ತಾ ಇದ್ದೀವೋ ಅವರೇ ಇಲ್ಲಿ ಸತ್ತೋಗಿ ಅವ್ರ ಡೆಡ್ ಬಾಡಿ ಇಲ್ಲಿದೆ, ಅವ್ರು ಸತ್ತೋಗಿ 2 ದಿವಸ ಆಗಿದೆ ಅಂತ ಪೊಲೀಸ್ಗೆ ಗೊತ್ತಾಗುತ್ತೆ. ಸೊ ಇಮಿಡಿಯೇಟಾಗಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲೆಲ್ಲ ಫುಲ್ಲು ಇದೆಲ್ಲ ಬರುತ್ತೆ, ರಿಸಲ್ಟ್ಸ್ ಎಲ್ಲ ಬರುತ್ತೆ. ಅಲ್ಲಿಂದ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಬ್ಬರನ್ನೂ ತಲೆ ಮೇಲೆ ಗೋಲ್ಫ್ ಸ್ಟಿಕ್ಕಿಂದ ಹೊಡೆದಿದ್ದಾರೆ. ಅಂದರೆ ಅರಿಷಿತ್ ಅಲ್ವಾರ್ನೂ ಅಷ್ಟೇ ಮತ್ತು ಹೇಮರಾಜ್ನೂ ಅಷ್ಟೇ ಗೋಲ್ಫ್ ಸ್ಟಿಕ್ಕಿಂದ ತಲೆ ಮೇಲೆ ಹೊಡೆದಿದ್ದಾರೆ. ಸೊ ತಲೆಗೆ ಹೊಡೆದಿದ್ದ ಫೋರ್ಸಲ್ಲಿ ಇಬ್ಬರು ಸತ್ತೋಗಿದ್ದಾರೆ. ಅಂದರೆ ಬ್ಲಡ್ ಕ್ಲಾತ್ ಆಗಿ ಫುಲ್ಲು ತಲೆ ಫೋರ್ಸಾಗಿ ಹೊಡೆದ್ರೆ ಬ್ಲಡ್ ಕ್ಲಾಟ್ ಆಗಿ ಸತ್ತೋಗಿದ್ದಾರೆ ಅಂತ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ. ಆ್ಯಂಡ್ ದೆನ್ ಅರಿಷಿತ್ ಅಲ್ವಾರ್ ಕತ್ತು ಬಂದು ಕಟ್ಟಾಗಿರುತ್ತೆ, ಬಟ್ ಅವ್ರ ಬೆಡ್ರೂಮಲ್ಲಿ ಬ್ಲಡ್ ಬಂದು ಫುಲ್ಲು ಸ್ಪ್ರೆಡ್ ಆಗಿರೋ, ಎಲ್ಲೂ ಹೆಚ್ಚಿರಲ್ಲ ಬ್ಲಡ್ಡು, ಆ ಥರ ಕಟ್ ಮಾಡಿರ್ತಾರೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಏನು ಹೇಳ್ತಾರೆ ಅಂದರೆ, ಆ ಥರ ಕಟ್ ಮಾಡೋನು, ಈಗ ಕಟ್ ಮಾಡೋನು ಇವಾಗ ನಾರ್ಮಲಾಗಿ ಯಾರೋ ಒಬ್ಬ ಕೊಲೆ ಮಾಡ್ತಾನೆ ಅಂದರೆ ಅವ್ನು ಕರೆಕ್ಟಾಗಿ ಹೋಗಿ ಎಲ್ಲಿ ಕಟ್ ಮಾಡಿದ್ರೆ ಬ್ಲಡ್ ಬರೋಲ್ಲ, ಎಲ್ಲಿ ಕಟ್ ಮಾಡಿದ್ರೆ ಕರೆಕ್ಟಾಗಿ ಕಟ್ ಮಾಡಿದ್ರೆ ಪ್ರಾಣ ಹೋಗುತ್ತೆ, ಅದನ್ನೆಲ್ಲ ನೋಡಿ ಕಟ್ ಮಾಡೋಲ್ಲ. ಇದನ್ನು ಅವ್ರ ಕಟ್ ಮಾಡಿರೋದು ಯಾರು ಅಂತ ಕೇಳಿದ್ರೆ, ಒಂದು ಹ್ಯೂಮನ್ ಬಾಡಿನ ಆಪ್ರೇಟ್ ಮಾಡೋಕ್ಕೆ ಗೊತ್ತಿರೋನೇ ಈ ಒಂದು ಮರ್ಡರ್ನ ಮಾಡಿರ್ತಾರೆ ಅಂತ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾರೆ. ಸೊ ಅರಿಷಿತ್ ಅಲ್ವಾರ್ ಬಂದು ಕ್ಲೀನಾಗಿ ಎಲ್ಲಿ ಕಟ್ ಮಾಡಿದ್ರೆ ಅವ್ರಿಗೆ ಪ್ರಾಣ ಹೋಗುತ್ತೋ ಅಲ್ಲಿ ಕರೆಕ್ಟಾಗಿ ಕಟ್ ಮಾಡಿದ್ದಾರೆ. ಅದನ್ನು ಬ್ಲಡ್ಡು ಎಲ್ಲಿ ಕಟ್ ಮಾಡಿದ್ರೆ ಬ್ಲಡ್ ಬರೋಲ್ಲ ಅಲ್ಲಿ ಕಟ್ ಮಾಡಿದ್ದಾರೆ. ಸೊ ಅದೇ ಹೇಳ್ತಾರೆ. ಅದನ್ನು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇನ್ನೊಂದು ಹೇಳ್ತಾರೆ ಅಂದರೆ ಸತ್ತೋಗಿರೋ ಡೆಡ್ ಬಾಡಿನ ಕಟ್ ಮಾಡಿದ್ರೆ ಬಾಡಿಯಿಂದ ಬ್ಲಡ್ಡು ಅಷ್ಟು ಹೊರಗಡೆ ಬರೋಲ್ಲ ಅಂತ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ. ಸೊ ಅದರಿಂದ ಏನು ಹೇಳ್ತಿದ್ದಾರೆ ಅಂದರೆ, ಗಾಲ್ಫ್ ಸ್ಟಿಕ್ಕಿಂದ ಹೊಡೆದಿದ್ದ ತಕ್ಷಣವೇ ಅಂದರೆ ಗಾಲ್ಫ್ ಸ್ಟಿಕ್ಕಲ್ಲಿ ಹೊಡೆದಾದ್ಮೇಲೆ ಅವ್ರು ಸತ್ತೋದ್ಮೇಲೆ ಅವ್ರ ಕತ್ತನ್ನ ಕಟ್ ಮಾಡಿದ್ದಾರೆ. ಈ ಹೇಮರಾಜ್ ಡೆಡ್ ಬಾಡಿನ 20 ಮೀಟ್ರ್ವರೆಗೂ ಎಳ್ಕೊಂಡು ಹೋಗಿದ್ದಾರೆ. ಸತ್ತೋದ್ಮೇಲೆ ಅವ್ರ ಬಾಡಿನ 20 ಮೀಟ್ರ್ವರೆಗೂ ಎಳ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು, ಸೆಕ್ಷುವಲಿ ಏನಾದರೂ ಅಂದರೆ ಸಾಯಕ್ಕಿನ ಮುಂಚೆ ಸೆಕ್ಷುವಲಿ ಏನಾದರೂ ಇನ್ವಾಲ್ವ್ ಆಗಿದ್ರೆ, ಅಂದರೆ ಯಾರಾದರೂ ರೇಪ್ ಮಾಡಿದ್ರೆ, ಸೆಕ್ಷುವಲಿ ಅಬ್ಯೂಸ್ ಮಾಡಿದ್ದಾರೆ ಅಂತ ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಅವ್ರ ಪ್ರೈವೇಟ್ ಪಾರ್ಟ್ಸ್ ಇರುತ್ತಲ್ಲ, ಸೊ ಔಟ್ಸೈಡ್ ಬಂದು ಯಾವುದೋ ಟ್ರೇಸಸ್ ಇರಲ್ಲ. ಸೊ ಅವ್ರು ಲಾಸ್ಟ್ ಅಂದರೆ ಸಾಯಕ್ಕಿನ ಮುಂಚೆ ಸೆಕ್ಷುವಲಿ ಯಾವುದ್ರಲ್ಲಿ ಇನ್ವಾಲ್ವ್ ಆಗಿರಲ್ಲ ಅನ್ನೋ ಥರ ಟ್ರೇಸಸ್ಸು ಔಟ್ಸೈಡ್ ಯಾವುದಿಲ್ಲ. ಬಟ್ ಡೀಪ್ ಇನ್ಸೈಡ್ ಹೋಗಿ ನೋಡುವಾಗ ಇನ್ಸೈಡ್ ಬಂದು ತುಂಬಾ ಟ್ರೇಸಸ್ ಇರುತ್ತೆ, ಇಬ್ಬರು ಬಾಡಿಯಲ್ಲೂ ಇರುತ್ತೆ. ಸೊ ಈ ಥರ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ.
ಈಗ 2 ದಿವಸ ಗ್ಯಾಪಲ್ಲಿ ಹೇಮರಾಜ್ ಹುಡುಕ್ತಿದ್ರಲ್ಲ, ಪೊಲೀಸೆಲ್ಲ ಹೇಮರಾಜ್ನ ಹುಡುಕ್ತಿದ್ರಲ್ಲ, ಆ 2 ದಿವಸ ಗ್ಯಾಪಲ್ಲಿ ಈ ಅಪ್ಪ ಅಮ್ಮ ಅಂದರೆ ಇವರಿಬ್ಬರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಮನೆಯಲ್ಲಿ ಅವ್ರ ಡಾಟರ್ ಸತ್ತೋಗಿದ್ದಾರೆ ಅಂತ ಹೇಳಿ ಅವ್ರ ಮನೇನ ಫುಲ್ಲು ಕ್ಲೀನ್ ಮಾಡಿ ಅವ್ರ ಮನೇಲಿ ಪೂಜೆ ಮಾಡಿ, ಸೊ ಇದನ್ನೆಲ್ಲ ಮಾಡಿದ್ದಾರೆ. ಇರೋ 10% ಎವಿಡೆನ್ಸ್ ಕೂಡ ಅವ್ರ ಮನೇಲಿ ಫುಲ್ಲು ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ ಅವ್ರ ಅಪ್ಪ ಅಮ್ಮ. ಸೊ ಪೂಜೆ ಮಾಡಬೇಕು ಅಂತ ಹೇಳಿ ಆ 2 ದಿವಸ ಗ್ಯಾಪಲ್ಲಿ. ಸೊ ಇದೆಲ್ಲ ಆದಮೇಲೆ ಪೊಲೀಸ್ಗೆ ಅವ್ರ ಅಪ್ಪ ಅಮ್ಮ ಮೇಲೆ ಡೌಟ್ ಬಂದುಬಿಡುತ್ತೆ. ಅವ್ರ ಅಪ್ಪ ಅಮ್ಮ ಈ ಒಂದು ಮರ್ಡರ್ನ ಮಾಡಿರ್ತಾರೆ ಅಂತ ಡೌಟ್ ಬರುತ್ತೆ. ಸೊ ಪೊಲೀಸ್ ವರ್ಜನಲ್ಲಿ ಪೊಲೀಸ್ ಯಾವ ಥರ ಹೇಳ್ತಾರೆ ಅಂತ ಹೇಳಿದ್ರೆ, ಇವಾಗ ಒಂದು ಮರ್ಡರ್ ಆಯಿತು, ಮಾರ್ನಿಂಗ್ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ ಅವರು ಫಸ್ಟು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೆ, ರಿಲೇಟಿವ್ಸ್ಗೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡೋದು. ಅದು ಕಾಮನ್ ಥರ, ನಾವು ನೋಡಿದ್ರೆ ಕಾಮನ್ ಥರ ಅನಿಸುತ್ತೆ, ಬಟ್ ಅದು ಪ್ರೀ ಪ್ಲ್ಯಾನ್ ಥರ ಅಂತ ಅವ್ರು ಪೊಲೀಸ್ ಹೇಳ್ತಾರೆ. ಸೊ ಬೆಳಗ್ಗೆ ಎದ್ದು ಫಸ್ಟು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೆ, ರಿಲೇಟಿವ್ಸ್ಗೆ ಮತ್ತು ಅಕ್ಕಪಕ್ಕ ಇರೋರಿಗೆಲ್ಲ ಇನ್ಫಾರ್ಮ್ ಮಾಡಿ, ಮೀಡಿಯಾ ಪೀಪಲ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿ. ಸೊ ಇವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದಕ್ಕೆ ಪೊಲೀಸ್ ಬರೋದಕ್ಕಿಂತ ಮುಂಚೆ ಎಲ್ಲರೂ ಬಂದು ಟ್ರೇಸಸ್ನ ಅವರೇ ಡೆಸ್ಟ್ರಾಯ್ ಮಾಡ್ತಾರೆ ಅಂತ ಇವರು ಪ್ರೀ ಪ್ಲ್ಯಾನ್ ಮಾಡಿ ಫಸ್ಟು ಅವ್ರನ್ನೆಲ್ಲ ಕರೆದಿದ್ದಾರೆ. ಅವ್ರು ಬಂದ ಮೇಲೆ ಎಲ್ಲ ಇದು ಒಂದು ಡೀಟೇಲ್ಸ್ ಎಲ್ಲ ಅಂದರೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿರುತ್ತೆ. 2ನೇ ವಿಷಯ, ಮನೆ ಮೈನ್ ಡೋರ್ ಅಂದರೆ ಟೆರಸ್ ಡೋರ್ ಕೀ ಬಂದು ಕಳೆದೋಗಿದೆ ಅಂತ ಹೇಳಿದ್ದಾರೆ, ಬಟ್ ಡೆಡ್ ಬಾಡಿ ಮೇಲಿದೆ. ಸೊ ಆ ಮನೆ ಟೆರಸ್ ಕೀ ಬಂದು ಕಳೆದೋಗಿಲ್ಲ. ಸೊ ಇವರು ಅದನ್ನು ಲಾಕ್ ಮಾಡಿ ಆ ಕೀನ ಎಲ್ಲೋ ಬಿಸಾಕಿದ್ದಾರೆ ಅಂತ ಹೇಳ್ತಾರೆ. 3ನೇ ವಿಷಯ, ಅವ್ರು ಇಂಟರ್ನೆಟ್ನ 12:30ಗೆ ಆಫ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಹೇಳಿದೆ ಇಂಟರ್ನೆಟ್ ವೈಫೈ ರೂಟನ್ನು 12:30ಗೆ ಆಫ್ ಮಾಡಿದ್ದಾರೆ ಅಂತ. ಬಟ್ ಅವ್ರ ಇಂಟರ್ನೆಟ್ ರೂಟರ್ ಬಂದು ಇನ್ ಬಿಟ್ವೀನ್ 12:30 ಆದಮೇಲೆ 2 o'clock ಒಂದ್ಸರಿ ಮತ್ತು 3:30ಗೆ ಒಂದ್ಸರಿ ಆನ್ ಆಗಿ ಆಫ್ ಆಗಿದೆ. ಅದಕ್ಕೇನು ಹೇಳ್ತೀವಿ ಅಂದರೆ, ಪವರ್ ಬಂದು ಆನ್ ಆಗಿ ಆಫ್ ಆಗಿರ್ಬೋದು ಅಂತ ಹೇಳ್ತಾರೆ, ಬಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಚೆಕ್ ಮಾಡಿದಾಗ ಆ ಥರ ಟೈಮಲ್ಲಿ ಕರೆಂಟ್ ಆಫ್ ಆಗಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಇವ್ರು ಬಂದು ಇಂಟರ್ನೆಟ್ನ 12 ಗಂಟೆ ಆದಮೇಲೆ ಮತ್ತೆ ಅರುಷಿ ರೂಮ್ಗೆ ಹೋಗಿ ಆನ್ ಮಾಡಿ ಆಫ್ ಮಾಡಿದ್ದಾರೆ. ಸೊ 2 ಸರಿ ಈ ಥರ ಆಗಿದೆ. ಅವ್ರ ಇಂಟರ್ನೆಟ್ ಬ್ರೌಸರಲ್ಲಿ ಯಾವುದೇ ಒಂದು ಹಿಸ್ಟ್ರಿನೂ ಇಲ್ಲ, ಎಲ್ಲ ಹೆಸರನ್ನು ಕ್ಲಿಯರ್ ಮಾಡಿದ್ದಾರೆ. ಸೊ ಪೊಲೀಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಒಂದು ಮರ್ಡರ್ನ ಮಾಡಿ ಯಾವ ಥರ ಅದನ್ನು ಕವರ್ ಮಾಡ್ಬೋದು ಅಂತ ಹೇಳಿ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡೋದಕ್ಕೋಸ್ಕರ ಇವರು ವೈಫೈ ರೂಟನ್ನು ಆನ್ ಮಾಡಿ ಆಫ್ ಮಾಡಿದ್ದಾರೆ. ಸೊ ಅಂತ ಪೊಲೀಸ್ ವರ್ಜನ್ ಹೇಳ್ತಾರೆ. ಈ ಕೇಸ್ ಹಂಗೆ CBIಗೆ ಹೋಗುತ್ತೆ. CBI ಕೂಡ ಪೊಲೀಸ್ ವರ್ಜನಲ್ಲೇ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ಥರ ಒಂದು ಕೇಸ್. 2ನೇ ವಿಷಯ ಏನಾಗುತ್ತೆ ಅಂತ ಹೇಳಿದ್ರೆ, 2ನೇ ವರ್ಜನ್ ಯಾವ ಥರ ಅಂತ ಹೇಳಿದ್ರೆ, ಅವ್ರ ಅಪ್ಪ ಅಮ್ಮ ಬಂದು ಲೈಕ್ ಏನಕ್ಕೆ ಮಾಡಿರ್ತಾರೆ ಅಂದರೆ, 13 ವಯಸ್ಸು ಹುಡುಗಿ ಮತ್ತು 40+ ಹೇಮರಾಜ್ ಸರ್ವೆಂಟು, ಅವರಿಬ್ರಿಗೂ ಅಫೇರ್ ಇತ್ತು. ಅದನ್ನು ಅವತ್ತು ದಿವಸ ನೈಟು ಅವ್ರ ಅಪ್ಪ ಅಮ್ಮ ಇಬ್ಬರು ನೋಡಿರ್ತಾರೆ, ಅಂದರೆ ಅವ್ರ ಅಪ್ಪ ನೋಡಿರ್ತಾರೆ. ನೋಡಿದ ಕೋಪಕ್ಕೆ ಅವರು ಹೇಮರಾಜ್ಗೆ ಬಂದು ಫಸ್ಟು ಗಾಲ್ಫ್ ಸ್ಟಿಕ್ಕಿಂದ ಅವ್ರ ಅಪ್ಪ ಹೊಡಿಯೋಕ್ಕೆ ಟ್ರೈ ಮಾಡಿದ್ದಾರೆ. ಹೊಡೆಯುವಾಗ ಅದು ಮಿಸ್ ಆಗಿ ಅರುಷಿ ತಲೆಗೆ ಬಿದ್ದಿದ್ದ ತಕ್ಷಣ, ಅದು ಆ ಏಟ್ ಬಿದ್ದಿದ್ದ ತಕ್ಷಣ ಅವ್ರ ಅರುಷಿ ಅಲ್ಲೇ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಹೇಮರಾಜ್ಗೆ ಹೊಡೆದು ಅವ್ರಿಗೂ ಸಾಯಿಸಿದ್ದಾರೆ. ಸೊ ಹೇಮರಾಜ್ನ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಟೆರಸ್ ಮೇಲೆ ಬಿಟ್ಟು ಆಮೇಲೆ ಅರುಷಿ ಕಟ್ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಿಕಾಸ್ ಇವರೊಂದು ಡಾಕ್ಟರ್, ಮತ್ತು ಅಲ್ಲಿ ಎಲ್ಲಿ ಕಟ್ ಮಾಡಿದ್ರೆ ಇವ್ರಿಗೆ ಕ್ಲೀನಾಗಿ ಗೊತ್ತಿರುತ್ತಲ್ಲ. ಸೊ ಎಲ್ಲಿ ಕಟ್ ಮಾಡಿದ್ರೆ ಬ್ಲಡ್ ಬರೋಲ್ಲ, ಎಲ್ಲಿ ಕಟ್ ಮಾಡಿದ್ರೆ ಪ್ರಾಣ ಹೋಗುತ್ತೆ, ಇದೆಲ್ಲ ಕ್ಲೀನಾಗಿ ಗೊತ್ತಿರುತ್ತೆ ಅಂತ CBI ವರ್ಜನಲ್ಲಿ ಇನ್ನೊಂದು ವರ್ಜನ್ ಹೇಳ್ತಾರೆ. ಈ ಥರ ಅವ್ರ ಅಪ್ಪ ಅಮ್ಮ ಮಾಡಿರೋಕ್ಕೆ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಇನ್ನೊಂದು ವರ್ಜನ್ ಯಾವ ಥರ ಹೇಳ್ತಾರೆ ಅಂದರೆ, ಹೇಮರಾಜು ಅವ್ರ ಫ್ರೆಂಡ್ಸು ಅವತ್ತು ದಿವಸ ನೈಟ್ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಾಗ ಫುಲ್ಲು ಡ್ರಿಂಕ್ಸ್ ಮಾಡಿ, ಅಲ್ಲಿ ಟೇಬಲ್ ಮೇಲೆ ಬಿಸ್ಕಿ ಬಾಟಲ್ ಇತ್ತು ಅಂತ ಹೇಳಿದ್ನಲ್ಲ. ಸೊ ಡ್ರಿಂಕ್ಸ್ ಮಾಡಿ ಅವರು ಫ್ರೆಂಡ್ಸು ಮತ್ತು ಹೇಮರಾಜು ಅರುಷಿನ ಸೆಕ್ಚುಲಿ ಅಬ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದಾದಮೇಲೆ ಅವರು ಅರುಷಿನ ರೇಪ್ ಮಾಡಿ ಮರ್ಡರ್ ಮಾಡಾದ್ಮೇಲೆ ಹೇಮರಾಜ್ ಮತ್ತು ಅವ್ರ ಫ್ರೆಂಡ್ಸ್ಗೆ ಏನೋ ಮಾತುಕತೆ ಆಗಿ ಹೇಮರಾಜ್ನ ಅವ್ರ ಫ್ರೆಂಡ್ಸೇ ಸಾಯಿಸಿದ್ದಾರೆ ಅಂತಲೂ ಇನ್ನೊಂದು ಯೋಜನೆ ಇರ್ತಾರೆ. ಇವ್ರ ಅಪ್ಪ ಅಮ್ಮ ಮೇಲೆ ಕೇಸ್ನ ಡೈವರ್ಟ್ ಮಾಡಿದಾಗ ಅವರ ಪ್ರಾಪರ್ ಪ್ರೂಫ್ ಇಲ್ಲ ಅಂತ ಹೇಳಿ ಅವ್ರ ಅಪ್ಪ ಅಮ್ಮನ ರಿಲೀಸ್ ಮಾಡಿಬಿಟ್ರು. ಸೊ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ರಿಲೀಸ್ ಮಾಡಿಬಿಟ್ರು. ಆ್ಯಂಡ್ ದೆನ್ ಇವತ್ತವರೆಗೂ ಪ್ರಾಪರ್ ಎವಿಡೆನ್ಸ್ ಯಾವುದೂ ಇಲ್ಲ, ಯಾವುದೂ ಸಿಗ್ತಾ ಇಲ್ಲ, ಪ್ರಾಪರ್ ಎವಿಡೆನ್ಸ್ ಯಾವುದೂ ಇಲ್ಲ. ಸೊ ಅಲ್ಲಿ ಸಿಕ್ಕಿರೋ ಎವಿಡೆನ್ಸ್ ಇಷ್ಟೇ, ಒಂದು ವಿಸ್ಕಿ ಬಾಟಲ್ ಇತ್ತು, ಮತ್ತು ಹೇಮರಾಜ್ ಡೆಡ್ ಬಾಡಿ ಇತ್ತು, ಮತ್ತು ಅವ್ರ ಅಪ್ಪ ಅಮ್ಮ ಇಂಟರ್ನೆಟ್ನ ಆನ್ ಆ್ಯಂಡ್ ಆಫ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಟೆರಸ್ ಡೋರ್ ಕೀ ಕಳೆದೋಗಿದೆ ಅಂತ ಹೇಳಿದ್ದಾರೆ. ಮತ್ತು ಅವರು ಸೆಕ್ಚುಲಿ ಇನ್ವಾಲ್ವ್ ಆಗಿರೋಕ್ಕೆ ಟ್ರೇಸಸ್ ಅಂದರೆ ಡೀಪ್ ಒಳಗಡೆ ಹೋದರೆ ಪೋಸ್ಟ್ ಮಾಡಲ್ ರಿಪೋರ್ಟಲ್ಲಿ ಒಳಗಡೆ ಟ್ರೇಸಸ್ ಇದೆ, ಔಟ್ಸೈಡ್ ಯಾವುದೂ ಇಲ್ಲ, ಔಟ್ಸೈಡ್ ಫುಲ್ಲು ಕ್ಲೀನ್ ಮಾಡಿದ್ದಾರೆ ಅಂತ. ಸೊ ಈ ಥರ ಎವಿಡೆನ್ಸ್ ಎಲ್ಲ ಸಿಗುತ್ತೆ. ಇನ್ನೊಂದು ವರ್ಜನ್ ಹೇಳ್ತಾರೆ, ಬಟ್ ಅದು ಲೈಕ್ ಹೆಂಗೆ ಅಂತ ಹೇಳಿದ್ರೆ, ಓಕೆ ಅದನ್ನು ಹೇಳ್ತೀನಿ ಹೇಗೆ ಯಾವ ಥರ ಅಂತ ಹೇಳಿದ್ರೆ, ಅವ್ರು ವರ್ಕ್ ಮಾಡೋ ಅದೇ ಹಾಸ್ಪಿಟ್ಲಲ್ಲಿ ಇದೇ ಥರ ಇಬ್ಬರು ಕಪ್ಪಲು ಇನ್ನೂ ಒಂದು ಕಪ್ಪಲ್ ಇರ್ತಾರೆ. ಟೋಟಲಾಗಿ 4 ಜನ, ಇಬ್ಬರು ಹಸ್ಬೆಂಡು 2 ವೈಫ್ ಅಂತ ಇರ್ತಾರೆ. ಸೊ 2 ಕಪ್ಪಲ್ ಟೋಟಲಾಗಿ. ಅವ್ರು ಯಾವ ಥರ ಅಂತ ಹೇಳಿದ್ರೆ, ಹಸ್ಬೆಂಡ್ ಆ್ಯಂಡ್ ವೈಫ್ನ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಸೊ ವೈಫ್ನ ಎಕ್ಸ್ಚೇಂಜ್ ಮಾಡ್ಕೊತಾರೆ, ಮತ್ತು ಹಸ್ಬೆಂಡ್ಸ್ನ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಈ ಥರ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಅದು ಅರುಷಿ ತಲ್ವಾರ್ಗೆ ಗೊತ್ತಾಗಿರುತ್ತೆ. ಗೊತ್ತಾದಾಗ ಅರುಷಿ ತಲ್ವಾರ್ ಕೇಳಿದಾಗ ಸೊ ಇವ್ರ ಅಪ್ಪಗೆ ಕೋಪ ಬಂತು, ಅವ್ರನ್ನ ಸಾಯಿಸಿರ್ತಾರೆ ಅಂತ ಹೇಳ್ತಾರೆ. ಅದು ಮತ್ತು ಇನ್ನೊಂದು, ಇವರಿಬ್ಬರು ಅಫೇರಲ್ಲಿದ್ದಾಗ ಅವ್ರ ಅಪ್ಪ ನೋಡಿ ಅವ್ರ ಅಪ್ಪ ಅರುಷಿಗೆ ಬೈಯೋವಾಗ, ನೀವು ಮಾತ್ರ ಅಂದರೆ ನೀವು ಇದೇ ಥರ ತಾನೇ ಇದ್ದೀರಾ ಅಂತ ಹೇಳಿ ಆ ಥರ ಎಲ್ಲ ಕೇಳಿದಕ್ಕೋಸ್ಕರ ಕೋಪಕ್ಕೆ ಅವ್ರನ್ನ ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಅದನ್ನು ಹೇಳ್ತಾ ಇರಲಿಲ್ಲ, ಬಟ್ ಅದು ಒಂದು ವರ್ಷನ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ಥರ ಒಂದು ಇನ್ಸಿಡೆಂಟ್ ನಡೆದಿದೆ, ಈ ಥರ ಎವಿಡೆನ್ಸ್ ಎಲ್ಲ ಸಿಕ್ಕಿದೆ. ಕ್ರೈಮ್ ಸೀನಲ್ಲಿ ಈ ಥರ ಆಗಿರ್ಬೋದು ಏನೋ ಅಂತ ಪೊಲೀಸು ಮತ್ತು CBI ಈ ಥರ ಒಂದು ವರ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅಟ್ ದ ಎಂಡ್ ಆಫ್ ದ ವಿಡಿಯೋ ಈ ಕೇಸ್ನ
ನಾನು ಹೇಳಿರೋ ಎವಿಡೆನ್ಸ್ ಮತ್ತು ನಾನು ಹೇಳಿರೋ ಸೀನ್ ಕ್ರೈಮ್ ಸೀನ್ ಅದು ಏನು ನಡೀತು ಅದನ್ನೆಲ್ಲ ಇಟ್ಟು ಇದನ್ನು ಮಾತ್ರ ಗೆಸ್ ಮಾಡೋಕ್ಕಾದರೆ ಏನಾದರೂ ಈ ಕೇಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಾನು ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದನ್ನು ಇದೇ ಥರ ಬೇರೆ ಯಾವುದಾದ್ರು ವೀಡಿಯೋ ಮಾತಾಡಬೇಕು ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಡೈಲಿ ಒಂದು ವೀಡಿಯೋ ಪೋಸ್ಟ್ ಮಾಡ್ತಿರ್ತೀನಿ. ನಿಮಗೆ ಬೇರೆ ಯಾವುದೋ ಟಾಪಿಕ್ ಬೇಕಂತ ಹೇಳಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮಾತಾಡ್ತೀನಿ. ನಾಳೆ ನಿಮ್ಮನ್ನ ಇದೇ ಥರ ಏನೇನು ವೀಡಿಯೋ ಮೀಟ್ ಮಾಡ್ತೀನಿ. ಬಾಯ್.